ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೂಸ್ ಮೈ ಕಿಚನ್. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವರಾತ್ರಿಗೆ ವಿಶೇಷವಾಗಿ ಮಾಡಿರುವಂತಹ ಹುರಿಗಡಲೆ ತಂಬಿಟ್ಟು ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಹುರಿಗಡಲೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ತುಂಬ ನೈಸಾಗಿ ಪೌಡರ್ ಆಗಬೇಕು. ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದ್ರ ಜೊತೆ ನಾನು 1 ಕಪ್ಪಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನ್ ತಗೊಂಡು ನಾನೊಂದು 3/4 ಕಪ್ಪಷ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಸೊ ಅದನ್ನ ಹುರ್ಕೊಂಡು ತಣ್ಣಗಾದ್ಮೇಲೆ ಅದರದ್ದು ಸಿಪ್ಪೆನ ತೆಗೆದಿಟ್ಕೊಳ್ಬೇಕು. ಸೊ ನೋಡಿ ಫ್ರೈ ಆಗಿದೆ. ಇದನ್ನ ನಾನು ಸಪ್ರೇಟ್ ತೆಗೆದಿಟ್ಕೊಳ್ತೀನಿ ತಣ್ಣಗಾಗಲಿ. ಸೊ ಅದೇ ಪ್ಯಾನಿಗೆ ನಾನು ಕಪ್ಪು ಎಳ್ಳನ್ನು ಒಂದು 4 ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕ್ಕೊಳ್ತೀನಿ. ಇದನ್ನ ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಹುರಿಬಾರ್ದು. ಸ್ವಲ್ಪ ಹಾಗೆಯೇ ಬಿಸಿಯಾಗಿ ಚಟ್ಪಟ ಅಂತ ಹೇಳಿದರೆ ಸಾಕು. ಸೊ ನೋಡಿ ಚಟ್ಪಟ ಅಂತ ಹೇಳ್ತಾ ಇದೆ, ಸಾಕು. ಇದು ಸ್ವಲ್ಪ ತಣ್ಣಗಾಗಲಿ. ಇವಾಗ ಅದೇ ಪ್ಯಾನಿಗೆ ನಾನು 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪಷ್ಟು ನೀರು, 1 ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು ಕುದಿ ಬಂದರೆ, ಬೆಲ್ಲೆಲ್ಲ ಕರಗಿ ಒಂದು ಕುದಿ ಬಂದರೆ ಸಾಕು. ನೋಡಿ ಈ ರೀತಿ ಬಂದರೆ ಸಾಕು. ಸೊ ಇದರಲ್ಲಿ ಕಲ್ಲು ಎಲ್ಲ ಇರುತ್ತೆ, ಆದ್ದರಿಂದ ನಾವು ಇದನ್ನ ಫಿಲ್ಟರ್ ಮಾಡ್ಕೊಳ್ಬೇಕು. ನಾವು ಯಾವುದೇ ಅಡುಗೆಗೆ ಬೆಲ್ಲ ಉಪಯೋಗಿಸುವಾಗ ಅದನ್ನ ಫಿಲ್ಟ್ರ್ ಮಾಡ್ಕೊಳ್ಬೇಕು. ಸೊ ಏನೂ ಇಲ್ಲ, ಆದರೂ ಒಂದು ಸತಿ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಇದನ್ನ ಇವಾಗ ಸೈಡಿಗೆ ಇಟ್ಕೊಳ್ಳೋಣ. ನಾವಿವಾಗ ಸಿಪ್ಪೆ ತೆಗೆದುಕೊಂಡಿರುವ ಶೇಂಗಾ ಬೀಜನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಫ್ಲೇವರಿಗೆ ನಾನೊಂದು 2 ಏಲಕ್ಕಿನ ಹಾಕ್ತಾಯಿದ್ದೀನಿ. ಆಮೇಲೆ ಫ್ರೈ ಮಾಡ್ಕೊಂಡಿರೋ ಎಳ್ಳು, ಇದು 3ನ್ನ ಸೇರಿಸ್ಕೊಂಡು ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಯಾಕೆಂದರೆ ತಂಬಿಟ್ಟು ತಿನ್ನುವಾಗ ನಮಗೆ ಬಾಯಿಗೆ ಆವಾಗವಾಗ ಕಡಲೆ ಸಿಗ್ತಾಯಿದ್ರೆ ತುಂಬಾ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನಾವು ಈ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಬೆಲ್ಲದ ನೀರು ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಒಂದು ಸತಿ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ನಾವು ಈ ಬೆಲ್ಲದ ನೀರನ್ನು ಹಾಕ್ಕೊಳ್ಬೇಕು. ಒಂದೇ ಸತಿ ಹಾಕ್ಕೊಳ್ಬಾರ್ದು. ನಮಗೆ ಎಷ್ಟೆಷ್ಟು ಬೇಕು ಅಂತ ನೋಡಿಕೊಂಡು ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಸೊ ಇಷ್ಟು ಸಾಕು ಅಂತ ಅನಿಸ್ತಾ ಇದೆ. ನೋಡೋಣ, ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ತಂಬಿಟ್ಟು ಉಂಡೆ ಕಟ್ಟಲಿಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾವು ಬೆಲ್ಲದ ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನು ನಾವು ಬೆಲ್ಲದ ನೀರು ಆ್ಯಡ್ ಮಾಡೋದು ಬೇಡ, ಇದರಲ್ಲಿ ಉಂಡೆ ಕಟ್ಕೋಬೋದು. ನೋಡಿ ಇವಾಗ ತೋರಿಸ್ತೀನಿ. ಇವಾಗ ನೋಡಿ ಈ ರೀತಿ ಒಂದೊಂದೇ ಉಂಡೆನ ಯಾವ ಶೇಪ್ ಬೇಕು ಅಂದರೆ ಎಷ್ಟು ಸೈಜ್ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಉಂಡೆ ಕಟ್ಬೋದು. ನೋಡಿ ಚೆನ್ನಾಗಾಗಿದೆ. ಈ ರೀತಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.